ಧೀವರು ಪದದ ಅರ್ಥವೇನು? ಯಾರು? ಯಾವ ಜಾತಿ? ಇವರ ಇತಿಹಾಸ ಏನು? ಎಲ್ಲಿದ್ದಾರೆ? ಕಂಪ್ಲೀಟ್ ಡೀಟೇಲ್ಸ್ ಕೇಳಿ. ಈಗ ಲಭ್ಯ ಇರುವ 60ಕ್ಕೂ ಅಧಿಕ ಶಾಸನಗಳು ಹೇಳುವ ಸತ್ಯವೇನು? ಇದು ಇತಿಹಾಸದಲ್ಲಿ ಬೆಳಕಿಗೆ ಬಾರದ ಮಲೆನಾಡಿನ ದೇವರ ಸಾಮ್ರಾಜ್ಯದ ಕತೆ. ಅಂದಿನ ರಾಜಪ್ರಭುತ್ವ ವ್ಯವಸ್ಥೆಯಲ್ಲಿ ದೇವರನ್ನು ಉಲ್ಲೇಖಿಸಿ ಶಾಸನ ಬರೆಸಿದ್ದು ಏಕೆ? ಸಬ್ಸ್ಕ್ರೈಬ್ ಬಟನ್ ಒತ್ತುವುದನ್ನು ಮರಿಬೇಡಿ. ಹೆಚ್ಚಿನ ವಿಡಿಯೋ ಪಡೆಯಿರಿ. ಪೂರ್ತಿ ವಿಡಿಯೋ ನೋಡಿ ಮಲೆನಾಡಿನ ದೇವರ ರೋಚಕ ಇತಿಹಾಸ ತಿಳಿಯಿರಿ. ನಮಗೆ ದೇವರ ಕುರಿತು ಪ್ರಪ್ರಥಮವಾಗಿ ಸಿಗುವ ಶಾಸನ ಶಿಕಾರಿಪುರ ತಾಲೂಕಿನ ಮುತ್ತಗಿಯದು. ಈ ಶಾಸನ ಕ್ರಿಸ್ತಶಕ 1078ರದ್ದು. ಮುತ್ತಗಿ, ಹಿರೇಜಂಬೂರು, ತಾಳಗುಂದ ಅಗ್ರಹಾರಗಳಾಗಿರುತ್ತೆ. ತಾಳಗುಂದ ಅಗ್ರಹಾರದ ಮೇಲೆ ಮೊಘಲೇ ಅರಸರ ಪಕ್ಕದ ರಾಜ ದಾಳಿಯನ್ನು ಮಾಡುತ್ತಾನೆ. ಸಾಮಾನ್ಯವಾಗಿ ಅಗ್ರಹಾರದಲ್ಲಿ ಸಂಪತ್ತಿರುತ್ತೆ, ಗೋವುಗಳಿರ್ತವೆ. ಇವುಗಳನ್ನು ಲೂಟಿ ಮಾಡುವ ಉದ್ದೇಶ ಅವರದ್ದಾಗಿರುತ್ತೆ. ತಾಳಗುಂದಕ್ಕೆ ಆ ಮೊಘಲೇ ಅರಸನ ಮುತ್ತಿಗೆ ಹಾಕಿದಾಗ ಅಲ್ಲಿಯ ಸೈನಿಕರು ಮತ್ತು ಮುತ್ತಗಿಯ ತಳಾರ ದಾಸಿ ಅನ್ನತಕ್ಕಂಥ ದೇವರ ವೀರ ಯೋಧ ಆ ಮೊಘಲೇ ಅರಸನ ಮೇಲೆ ಹೋರಾಡ್ತಾನೆ. ಹೋರಾಡಿ ಆ ತುರುಗಳನ್ನು, ಗೋವುಗಳನ್ನು ಬಿಡಿಸ್ತಾನೆ. ಆ ಹೋರಾಟದಲ್ಲಿ ಮುತ್ತಗಿಯ ತಳಾರ ದಾಸಿ ವೀರಮರಣವನ್ನು ಅಪ್ತಾನೆ. ವೀರಮರಣವನ್ನು ಅಪ್ಪಿದ್ದಕ್ಕಾಗಿ ಮುತ್ತಗೆಯಲ್ಲಿ ಅವನಿಗೆ ಕೆಲವು ಭೂಮಿಯನ್ನು ಉಂಬಳೆಯಾಗಿ ನೆತ್ತರಗೊಡುಗೆಯಾಗಿ ಕೊಡ್ತಾರೆ. ನಿಘಂಟುಗಳಲ್ಲಿ ದೇವರೆಂದರೆ ವೀರರು, ಶೂರರು, ಚತುರರು ಎಂಬ ಅರ್ಥವಿದೆ. ದೇವರ ಕುರಿತು ಗಂಭೀರ ಸಂಶೋಧನೆ ಮಾಡಿರುವ ಗಣಪತಿರಾವ್ ಮಡೆನೂರವರ ಮತ್ತಷ್ಟು ಮಾತುಗಳನ್ನು ಕೇಳೋಣ. ಆ ನಂತರ ನಮಗೆ ಮುತ್ತಿಗೆ ಶಾಸನ ಮೊದಲನೇ ಶಾಸನ ಅಂತ ಉಲ್ಲೇಖಿಸಿದ್ರಿ. ಆ ನಂತರ ಕಾಲಘಟ್ಟವಾಗಿ ಕಂಡುಬರ್ತಕ್ಕಂಥ ಇತರೆ ಶಾಸನಗಳ ಬಗ್ಗೆ ಮಾಹಿತಿ ಕೊಡಿ. ನಮಗೆ ದೊರೆಯುವ ಎರಡನೇ ಶಾಸನ ಪುರಾತನವಾದುದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯ ಹಂತೂರು ಗ್ರಾಮದ್ದು. ಈ ಶಾಸನವು 1129 ಕಾಲಘಟ್ಟದ್ದಾಗಿರುತ್ತೆ. ಈ ಶಾಸನ ಗುತ್ತಿಯ ಚಿನ್ನಣ ದೇವರ ಬೊಮ್ಮಣ್ಣನಿಗೆ ಸಂಬಂಧಪಟ್ಟಿದೆ. ಹೊಯ್ಸಳರ ವಿಷ್ಣುವರ್ಧನನ ಮಗಳು ಹರಿಯಬ್ಬರಿಸಿ ಹಂತೂರಲ್ಲಿ ಒಂದು ಜಿನಮಂದಿರವನ್ನು ರತ್ನಖಚಿತವಾಗಿ ಕಟ್ಟಿಸ್ತಾಳೆ. ಆ ಜಿನಮಂದಿರಕ್ಕೆ ಚಂದ್ರಗುತ್ತಿಯ ದೇವರ ಚಿನ್ನನ ಬೊಮ್ಮಣ್ಣನು 5 ಹಣವಿನ ಭೂಮಿಯನ್ನು ದತ್ತಿಯಾಗಿ ನೀಡ್ತಾನೆ. ಚಂದ್ರಗುತ್ತಿಯನ್ನು ಮಾಂಡಲಿಕ ರಾಜನಾಗಿ 1129ರಲ್ಲಿ ಆಡಳಿತವನ್ನು ನಡೆಸಿರ್ತಕ್ಕಂಥವನು ದೇವರ ಚಿನ್ನನ ಬೊಮ್ಮಣ. ಗುತ್ತಿಯ ದೇವರ ಬೊಮ್ಮಣ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಜಿನಮಂದಿರಕ್ಕೆ ದಾನವನ್ನು ನೀಡ್ತಾನೆ. ಅಂದರೆ ಗುತ್ತಿಯ ಮಾಂಡಲಿಕ ದೇವರ ಬೊಮ್ಮಣ್ಣನ ಆಡಳಿತ ವ್ಯಾಪ್ತಿ ಎಲ್ಲಿವರೆಗೂ ವ್ಯಾಪಿಸಿತ್ತು ಎನ್ನುವುದನ್ನು ಈ ಶಾಸನದಿಂದ ಅರಿಯಬಹುದಾಗಿದೆ. ಇದೇ ರೀತಿ 60ಕ್ಕೂ ಅಧಿಕ ಶಾಸನಗಳು ದೇವರ ಕುರಿತು ರೋಚಕ ಇತಿಹಾಸವನ್ನು ಸಾರುತ್ತವೆ. ಹಿರೇಜಂಬೂರಿನಲ್ಲಿ ಚಾಳುಕ್ಯರ ಕಾಲದ ಸಂಬಂಧಪಟ್ಟಿರ್ತಕ್ಕಂಥ ದೇವಬ್ಬೆಯ ಮಗನ ವೀರಗಲ್ಲು ಕಂಡುಬರ್ತದೆ. ಇದು ಕ್ರಿಸ್ತಶಕ 1114ಕ್ಕೆ ಸಂಬಂಧಪಟ್ಟಿದೆ. ಇದು ಕೂಡ ತುರುಗೋಡು ಶಾಸನವಾಗಿದ್ದು, ಆ ಹೋರಾಟದಲ್ಲಿ ದೇವಬ್ಬೆಯ ಮಗ ಮರಣವನ್ನಪ್ತಾನೆ. ಅವನ ಹೆಸರು ಕಲ್ಲಿನಲ್ಲಿ ಹಾರಿ ಹೋಗಿದ್ದರಿಂದ ಗೊತ್ತಾಗ್ತಾ ಇಲ್ಲ.
ಹೀಗೆ ದೇವರ ಕುರಿತು ಲಭ್ಯವಿರುವ ಹೆಚ್ಚಿನ ಶಾಸನಗಳು ವೀರಗಲ್ಲುಗಳಾಗಿವೆ, ಗೋಶಾಸನಗಳಾಗಿವೆ. ಅಂದರೆ ಮಲೆನಾಡಿನಲ್ಲಿ ಅಗ್ರಹಾರಗಳ ಗೋವುಗಳನ್ನು ಕಾಯಲಿಕ್ಕೆ ದೇವರನ್ನು ಪ್ರಧಾನ ಸೈನಿಕರಾಗಿ ನೇಮಿಸಿಕೊಳ್ಳಲಾಗಿತ್ತು ಎನ್ನುವುದು ಹಲವು ಶಾಸನಗಳಿಂದ ತಿಳಿದುಬರುತ್ತೆ. ಹಾಗೂ ಹಲವರು ಮಾಂಡಲಿಕರಾಗಿ ಪ್ರಮುಖ ರಾಜರಾಗಿ ಮಲೆನಾಡನ್ನು ಆಳಿದ್ದಾರೆ ಅನ್ನೋದು ಸಾಕ್ಷ್ಯ ದೊರೆಯುತ್ತೆ. ಶಿಕಾರಿಪುರದ ಹಿರೇಜಂಬೂರಿನಲ್ಲಿ ಸಿಗ್ತಕ್ಕಂಥ 4-5 ವೀರಗಲ್ಲುಗಳು ಗಮನ ಸೆಳೆಯುತ್ತವೆ. ದೇವರ ಗಾಡಿಯನ ಶಾಸನ ವೀರಗಲ್ಲಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಸೊರಬದ ಕೊಡಕಣಿಯಲ್ಲಿ 2 ಶಾಸನಗಳು 1150 ಮತ್ತು 1153 ಕಾಲಘಟ್ಟದ ವೀರಗಲ್ಲು. ಇವುಗಳಲ್ಲಿ ಬಿಲ್ಲೇಶ್ವರವನ್ನು ಉಲ್ಲೇಖಿಸಿರ್ತಕ್ಕಂಥದ್ದು. ಶಿಕಾರಿಪುರದಲ್ಲಿ ದೇವರ ಬಿಟ್ಟಿಯನ ವೀರಗಲ್ಲು. ಸಾಗರದ ಹೆಡ್ತರಿಯಲ್ಲಿ 1160 ಕಾಲಘಟ್ಟದ ಒಂದು ವೀರಗಲ್ಲು ಕಂಡುಬರುತ್ತದೆ. ಹೀಗೆ ಸಾಗರ ಮತ್ತು ಸೊರಬದಲ್ಲಿ ಸಾಕಷ್ಟು ವೀರಗಲ್ಲುಗಳು, ದಾನಶಾಸನಗಳು, ಗೋಶಾಸನಗಳು ದೇವರ ಕುರಿತ ಉಲ್ಲೇಖಿಸಿ ಕಂಡುಬರುವುದನ್ನು ಗಮನಿಸ್ಬೋದು. ಇಲ್ಲಿ ದೇವರ ಜಾತಿಯನ್ನು ಉಲ್ಲೇಖಿಸಿರ್ತಕ್ಕಂಥ ಶಾಸನಗಳು ರಾಜ್ಯದಲ್ಲಿ ವಿರಳ, ಅಂಥದ್ರಲ್ಲಿ ಇದು ಅತಿ ವಿಶೇಷವಾಗಿದೆ. ಎಡ್ಗರ್ ಥರ್ಸ್ಟನ್ ತಮ್ಮ ಕೃತಿಯಲ್ಲಿ ದೇವರ ಕುರಿತು ಈ ರೀತಿ ಉಲ್ಲೇಖಿಸುತ್ತಾರೆ. ಹೀಗೆ ಸಾವಿರಾರು ವರ್ಷಗಳ ಹಿಂದೆಯೇ ದೇವರನ್ನು ಪ್ರಧಾನವಾಗಿ ರಾಜಪ್ರಭುತ್ವ ವ್ಯವಸ್ಥೆ ಗುರುತಿಸಿರುವುದನ್ನು, ಉಲ್ಲೇಖಿಸಿರುವುದನ್ನು ಶಾಸನಗಳಿಂದ ಕಾಣಬಹುದಾಗಿದೆ. ಇಂತಹ ದೇವರು ಇಂದಿನ ಜಾತಿಗಣತಿಯಲ್ಲಿ ಕೇವಲ 60,000ದಷ್ಟು ಸಂಖ್ಯೆ ಕಂಡುಬರುತ್ತಿರುವುದಕ್ಕೆ ಕಾರಣ ಏನು? ದೇವರು ಈಡಿಗರಾದದ್ದು ಹೇಗೆ? ಇನ್ನಷ್ಟು ರೋಚಕ ಮಾಹಿತಿಗಳನ್ನು ದಾಖಲೆಗಳೊಂದಿಗೆ ನೀಡುವ ಪ್ರಯತ್ನವನ್ನು ಮಾಡ್ತೇವೆ. ಪೂರ್ತಿ ವಿಡಿಯೋವನ್ನು ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ರೋಚಕ ಐತಿಹಾಸಿಕ ವಿಡಿಯೋಗಳನ್ನು, ಜಾತಿ ಸಮುದಾಯದ ವಿಡಿಯೋಗಳನ್ನು ನಾವು ನೀಡ್ತೇವೆ. ಎಡ್ಗರ್ ಥರ್ಸ್ಟನ್ ತಮ್ಮ ಕೃತಿಯಲ್ಲಿ ದೇವರ ಕುರಿತು ಉಲ್ಲೇಖಿಸಿರುವುದನ್ನು ಈ ಪುಟಗಳಲ್ಲಿ ಕಾಣಬಹುದು. ಸಾಗರ, ಸೊರಬ, ಶಿಕಾರಿಪುರ, ಮಲೆನಾಡಿನ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಲಭ್ಯವಾಗಿರುವ ಶಾಸನಗಳಿಂದ ತಿಳಿದುಬರುವುದೇನೆಂದರೆ, ಕೆಳದಿ ಅರಸರ ಪೂರ್ವದಲ್ಲಿ ಮಲೆನಾಡಿನಲ್ಲಿ ದೇವರ ನಾಯಕರು ಮಾಂಡಲಿಕರಾಗಿ ಪ್ರಬಲವಾಗಿ ಈ ಭಾಗವನ್ನು ಆಳಿರುವುದು ಈ ಎಲ್ಲ ಶಾಸನಗಳಿಂದ ಕಂಡುಬರುತ್ತದೆ. ಸೊರಬದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದೇವರ ಕುರಿತಾದ ಉಲ್ಲೇಖ ಇರತಕ್ಕಂಥ ಶಾಸನಗಳು ಲಭ್ಯ ಇದ್ದಾವೆ. ಹಾಗೆ ಸಾಗರ ತಾಲೂಕಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಲಭ್ಯ ಇದೆ. 1300ರಲ್ಲಿ ಸಿಕ್ಕಿರ್ತಕ್ಕಂಥ ವೀರ ಕಲ್ಲುಕಟ್ಟೆಯಲ್ಲಿನ ಕಲ್ಲು ಶಾಸನ ಸಂಖ್ಯೆ ಬರದುವಳ್ಳಿ ಗ್ರಾಮದಲ್ಲಿದೆ. ಇದು ಕೋಟೆ ನಾಯಕನು ಬರದುವಳ್ಳಿಯ ಮಾಳಗೌಡ ಮತ್ತು ರಾಮಗೌಡರ ವಿರುದ್ಧ ಹೋರಾಡಿರ್ತಕ್ಕಂಥ ಒಂದು ಶಾಸನವಾಗಿ ಲಭ್ಯವಿದೆ. ಸಾಗರದ ಕಂಬಳಿಕೊಪ್ಪದಲ್ಲಿ 1307ರಲ್ಲಿ ಕೆತ್ತಿಸಿರ್ತಕ್ಕಂಥ ಒಂದು ಶಾಸನ ಲಭ್ಯವಿದೆ. ಇದರಲ್ಲಿ ಸಾಕಷ್ಟು ವಿಷಯಗಳನ್ನು ವಿವರವಾಗಿ ಪ್ರಸ್ತಾಪಿಸಲಾಗಿದೆ. ಸೊರಬದ ಅಂಡಿಗೆಯಲ್ಲಿ, ನಗರ ತಾಲೂಕಿನ ಹೊಸಕೋಟೆಯಲ್ಲಿ, ಸಾಗರದ ಮೆಳವರ್ಗಿಯಲ್ಲಿ, ಮಾಲ್ವೆಯಲ್ಲಿ, ಹೀಗೆ ಹಲವಾರು ಪ್ರದೇಶಗಳಲ್ಲಿ ದೇವರ ವೀರ ನಾಯಕರ ಕುರಿತಾಗಿ ಶಾಸನಗಳಲ್ಲಿ ಉಲ್ಲೇಖಿಸಿರುವುದನ್ನು ಈಗಲೂ ಸಹ ಕಾಣಬಹುದಾಗಿದೆ. ಹೀಗೆ ದೇವರ ಪರಾಕ್ರಮ, ವೀರ ಶೂರತ್ವದ ಕುರಿತು ಶಾಸನಗಳಲ್ಲಿ ಅಂದಿನ ರಾಜಪ್ರಭುತ್ವ ವ್ಯವಸ್ಥೆಯಲ್ಲಿಯೇ ಗಂಭೀರವಾಗಿ ಶಾಸನಗಳಲ್ಲಿ ಉಲ್ಲೇಖಿಸಿರುವುದನ್ನು ನಾವು ಇವತ್ತು ಅಧ್ಯಯನ ಮಾಡಬಹುದಾಗಿದೆ. ವಾಸ್ತವದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಶಿವಮೊಗ್ಗದಲ್ಲಿ ದೇವರು ವಾಸವಾಗಿದ್ದರೂ ಸಹ ಕಳೆದ ಗಣತಿಯಲ್ಲಿ 60,000 ಸಂಖ್ಯೆಗೆ ಇಳಿದಿರುವುದು ಏಕೆ ಎನ್ನುವುದು ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತು ಮತ್ತಷ್ಟು ವಿವರ ಮುಂದಿನ ಸಂಚಿಕೆಯಲ್ಲಿ ಲಭ್ಯ. ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ. ಮತ್ತಷ್ಟು ಶಾಸನ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ. ಶೇರ್ ಮಾಡಿ ಹೆಚ್ಚಿನ ಜನರಿಗೆ ತಲುಪಿಸಿ.